ಆರ್ಎಸ್ಪಿ ಸಮೂಹ ಸಂಸ್ಥೆ ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಸರಿಸುಮಾರು ಜನರಿಗೆ ಉದ್ಯೋಗ ನೀಡಿ ಬಡವರಿಗೆ ಬದುಕು ಕಟ್ಟಿಕೊಳ್ಳಲು ತನ್ನದೇ ಆದ ಪ್ರಯತ್ನ ಮಾಡ್ತಾ ಬಂದಿದೆ. 2025ನೇ ಸಾಲಿನಲ್ಲಿ ಈಗ ಹೊಸ ಹೆಜ್ಜೆ ಫಿಲ್ಮ್ ಇಂಡಸ್ಟ್ರಿಯಲ್ ಕಡೆಗೆ ಸಾಗುತ್ತಿದೆ. ಆರ್ಎಸ್ಪಿ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ರತ್ನಾಪುರ ಭಂಡಾರ ನಿಧಿ ಎಂಬ ಕನ್ನಡ ಚಲನಚಿತ್ರ ಚಿತ್ರೀಕರಣಕ್ಕೆ ನಿರ್ಮಾಪಕರಾಗಿ ರವಿ ಎಸ್ ಪೂಜಾರಿ ಅವರು ಪ್ರಾರಂಭೋತ್ಸವಕ್ಕೆ ಸಸಿಗೆ ನೀರೆರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ್ದಾರೆ. ನಮ್ಮ ಆರ್ಎಸ್ಪಿ ಸಮೂಹ ಸಂಸ್ಥೆಯ ಮತ್ತೊಂದು ಮೈಲುಗಲ್ಲು ಅನ್ನುವಂಥ ವಾಕ್ಯದೊಂದಿಗೆ ಶ್ರೀ ಶಿವಯೋಗಿ ಸಿದ್ದೇಶ್ವರ ನಾಡಿನಲ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ಆರ್ಎಸ್ಪಿ ಸಮೂಹ ಸಂಸ್ಥೆಯ ಮತ್ತೊಂದು ಉದ್ಯೋಗ ಕೊಡುವಂತ ಕಾರ್ಯವನ್ನ ಮಾಡ್ತಿದೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಆಗಮಿಸತಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಎಸ್ಪಿ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ರತ್ನಾಪುರ ಭಂಡಾರ ನಿಧಿ ಅನ್ನುವಂತ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮತ್ತು ದೈವ ಭಕ್ತಿಯನ್ನು ಹೊಂದಿರತಕ್ಕಂಥ ಈ ಚಲನಚಿತ್ರ ಇವತ್ತಿನ ದಿನ ಚಿತ್ರೀಕರಣ ಪ್ರಾರಂಭವಾಗ್ತಾ ಇದೆ. ಅದನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ಬಹಳ ಸಂತೋಷ ಅನಿಸ್ತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯಗಳಾಗಿರ್ತಕ್ಕಂಥ ಅಲಿಬಂದಿ ಸರ್ ಅವರು ಬಂದ್ದಾರೆ, ಗಿರೀಶ್ ಅಣ್ಣ ಬುಟಾಳಿ ಅವರಿದ್ದಾರೆ, ಜೊತೆಗೆ ಈ ಚಲನಚಿತ್ರದ ನಟಿ ಪ್ರೇರಣಾ, ಇವ್ರದ್ದು ಮೂಲತಃ ಮೈಸೂರು, ಆದರೆ ಇವರು ಬೆಂಗಳೂರಲ್ಲಿ ಅನೇಕ ಚಿತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನನ್ನ ಮಡದಿ ಪ್ರಿಯಾ ಅವರಾಗಿರ್ಬೋದು, ಜೊತೆಗೆ ಹಾಲೇಶ್, ಸದ್ದು ಒಡೆಯರ್, ಸಕಾರವ, ಮಲ್ಲಿಕಾರ್ಜುನ್, ಮಲ್ಲಪ್ಪ, ಸುನೀಲ್, ಸಂಜೀವೀರ್, ಸೋಮನಾಥ್, ಇದಲ್ಲದೆ ಅನೇಕ ಕಲಾವಿದರು, ಸಂಗಮೇಶ್, ಇದಲ್ಲದೆ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ಭಾಗವಹಿಸ್ತಾರೆ. ಇದು ವಿಶೇಷವಾಗಿ ಉತ್ತರ ಕರ್ನಾಟಕದ ಕಲಾವಿದರನ್ನ ಪ್ರೋತ್ಸಾಹಿಸಲು, ಉತ್ತರ ಕರ್ನಾಟಕದ ಕಲಾ ಪ್ರತಿಭೆಗಳಿಗೆ ಅವಕಾಶ ಕೊಡುವುದರ ಜೊತೆಗೆ ನಾವು ಕೂಡ ಒಂದು ಹೊಸ ಉದ್ಯೋಗದ ದಾಪುಗಾಲ ಹಾಕ್ತಾ ಹೋಗ್ಬೇಕಂತ ಆಲೋಚನೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಲಹೆ ಸಹಕಾರ ಅಗತ್ಯವಾಗಿದೆ. ವಿಶೇಷವಾಗಿ ಈ ಒಂದು ಮಕ್ಕೆ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರು ಕೂಡ ಬಂದಿದ್ದಾರೆ. ಅವರಿವರನ್ನೇ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ನಿಮ್ಮೆಲ್ಲರಲ್ಲಿ ನನ್ನ ಕಳಕಳಿಯ ವಿನಂತಿ, ಅತ್ಯಂತ ಸಾಮಾಜಿಕವಾಗಿ ತಮ್ಮದೇ ಆಗಿರತಕ್ಕಂಥ ಕಾರ್ಯವನ್ನ ಸಾರ್ವಜನಿಕವಾಗಿ ಮಂಡಿಸಿ ನಮ್ಮ ಏಳಿಗೆಯನ್ನ ಜನರಿಗೆ ತಲುಪಿಸಿ ನಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನ ಕಾಣಲು ತಾವೆಲ್ಲ ಕಾರಣೀಭೂತರಾಗಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಕೂಡ ಆರ್ಎಸ್ಪಿ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ, ಬ್ಯಾನರ್ ವತಿಯಿಂದ ರತ್ನಾಪುರ ಭಂಡಾರ ನಿಧಿ ಅನ್ನುವಂಥ ಚಲನಚಿತ್ರ ಏನು ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ, ಅದಕ್ಕೆ ತಮ್ಮದು ಸಹಕಾರ ಬಹಳ ಅಗತ್ಯ ಇದೆ. ದಯವಿಟ್ಟು ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಚಿತ್ರಕ್ಕೆ ಒಳ್ಳೆಯದಾಗಿ ಮೂಡಿ ಬರಲಿ ಅಂತ ತಮ್ಮೆಲ್ಲರ ಶುಭ ಹಾರೈಕೆಯನ್ನ ಬಯಸ್ತಾ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಆತ್ಮೀಯರು, ವಿಶೇಷವಾಗಿ ನನ್ನೆಲ್ಲ ಸಹೋದ್ಯೋಗಿಗಳು, ಅವರಿವರೇನದೇ ಅನೇಕರು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಅವರಿಗೆಲ್ಲರಿಗೆ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾತಾಡಲ್ಲ, ಇದು ನಮ್ದು ಪೂಜೆ, ಹೋಮ ಹವನ ಪೂಜೆ ಅಂತ ಹೇಳಿ ಈಗ ತಾನೇ ನಮ್ದು ರತ್ನಾಪುರ ಭಂಡಾರ ನಿಧಿ ಅನ್ನುವಂತಹ ಚಲನಚಿತ್ರಕ್ಕೆ ಆಕ್ಷನ್ ಕಟ್ ಆಗಿದೆ. ಅದು ಚೆನ್ನಾಗಿ ನಮ್ದು ಒಂದು ಉದ್ದೇಶ ಇದೆ. ಇದೇ ಮಾರ್ಚ್ 20ಕ್ಕೆ ಇದರ ಟ್ರೇಲರ್ ಲಾಂಚ್ ಮಾಡುವಂತ ಆಶಾಭಾವನೆಯನ್ನು ಹೊಂದಿದ್ದೀವಿ. ತಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯ ಆಗುತ್ತೆ ಅಂತ ಬಯಸ್ತೀನಿ. ಜೊತೆಗೆ ನಾನು ಇದನ್ನು ಬಹಳ ಮುಂದೆ ತಗೊಂಡು ಹೋಗ್ಬೇಕಂತ ಆಲೋಚನೆ ಮಾಡಿದ್ದೇನೆ. ಅನೇಕ ಉದ್ಯೋಗಗಳಲ್ಲಿ ಇದನ್ನು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ
ವಿಸ್ತರಿಸುವ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರನ್ನ ಬೇರೆ ಬೇರೆ ರಾಜ್ಯಗಳಿಗೆ ಪರಿಚಯಿಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಾನೊಬ್ಬ ನಿರ್ಮಾಪಕನಾಗಿ ಮಾಡ್ತೀನಿ ಅಂತ ಎಲ್ಲ ಕಲಾವಿದ ಅಭಿಮಾನಿಗಳಿಗೆ ನಾನು ಹೇಳಿಕೆ ಬಯಸ್ತೇನೆ. ಜೊತೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿಕೆ ಬಯಸ್ತೇನೆ. ನಾವು ಈ ಚಲನಚಿತ್ರವನ್ನು ಮುಗಿಸ್ಬಿಟ್ಟು ಇಟ್ಟಿಗೆ ಬಿಡಲ್ಲ. ಪ್ರಯತ್ನ ಹೆಂಗಿರ್ಬೇಕಂದ್ರೆ ಅದು ಬಹಳ ಅದ್ಭುತವಾಗಿರ್ಬೇಕು. ತಮ್ಮೆಲ್ಲರಿಗೆ ನಮ್ಮ ವಿಚಾರದಲ್ಲಿ ಸುಮಾರು 41 ವರ್ಷ ಕಳೆದಲ್ಲಿ ಆಲ್ಮೋಸ್ಟ್ ಇಲ್ಲಿ ಮಾಧ್ಯಮ ಸ್ನೇಹಿತರಾಗಿರ್ಬೋದು, ಎಲ್ಲ ಆತ್ಮೀಯರಿಗೆ ನನ್ನ ವಿಚಾರ ಎಲ್ಲ ಗೊತ್ತಿದೆ. ಯಾವುದನ್ನು ಕೂಡ ನಾನು ಕೈ ಹಾಕಿದ್ರೆ ಅದನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ. ಅದು ಸೋಲು ಗೆಲುವು ಅದು ಭಗವಂತನಿಗೆ ಬಿಟ್ಟು ವಿಚಾರ. ನಮ್ಮ ಪ್ರಾಮಾಣಿಕ ಪ್ರಯತ್ನ ಯಾವತ್ತೂ ಇರಬೇಕು ಅನ್ನುವಂತ ಮಾತನ್ನ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಜೊತೆಗೆ ಇದು ನನಗೆ ಸಡನ್ ಆಗಿ ಬಂದಿರತಕ್ಕಂತ ಆಲೋಚನೆ ಅಲ್ಲ. ನಾನು ಶಿವಣ್ಣ ಗೊತ್ತಿರ್ಬೇಕು, ಬಾಡಿಗೆ ಮನೆಯೊಳಗಿದ್ದಾಗ ಒಂದು ಆರ್ಟಿಕಲ್ ಬರೋದು ಶಿವಣ್ಣ ಹಾಕಿನಿ, ಸ್ವಾರ್ಥಕ ಬದುಕು ಅಂತ ಟೈಟಲ್ ಕೊಟ್ಟಿದ್ನಿ. ಶಿವಣ್ಣ ಹಾಕಿದ್ನಿ. ಶಿವಣ್ಣ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ರಿ ಅಂತಂದಿ. ನನಗೇನು ತಿಳಿಯತ್ತಂದ್ರ ಅವ್ರು ಅಂದ್ರ ಆ ಒಂದು 5-6 ವರ್ಷಗಳ ಹಿಂದೆ ಕೂಡ ಈ ಆಲೋಚನೆ ನಂದಿತ್ತು. ಅಂತ ಒಂದು ಅವಕಾಶ ಭಗವಂತ ನನಗೆ ಕೂಡಿಸಿಕೊಟ್ಟ. ಇದನ್ನ ಮುಂದುವರಿಸಿಕೊಂಡು ಹೋಗಿ ಒಂದು ಒಳ್ಳೆಯ ವಿಚಾರದಲ್ಲಿ ಒಳ್ಳೆಯ ಕಲಾವಿದರಿಗೆ ಅವಕಾಶ ಕೊಟ್ಟು ಇದರಲ್ಲಿ ಏನು ಅಂತ ಸಂಪಾದನೆ ಮಾಡುವಂತದ ಆಸೆ ಇಟ್ಕೊಂಡು ಹೋಗ್ತಾ ಇಲ್ಲ. ಆದ್ರೆ ನಂದು ಒಂದಿಷ್ಟೇ, ಯಾರು ಕಲಾವಿದರಾಗಿರಬಹುದು, ಯಾರು ಕೆಲವೊಬ್ರು ತುಳಿಯಲ್ಪಟ್ಟಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನೀ ಏನು ಮಾಡ್ತೀಪ ಅನ್ನುವಂತ ಬರ್ತಾವ ಅಂತವರಿಗೆ ನಾವು ನೋಡ್ಬಹುದು. ತಮ್ಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬೆಂಗಳೂರೇ ಏನ್ ಮಾಡ್ತೀರಿ ಎಲ್ಲ ಬೆಂಗಳೂರು. ಒಂದು ಸಣ್ಣ ದಾಸೋಹ ಏನಾದ್ರೂ ಸೇವಾ ಮಾಡಿದ್ರೆ ಬೆಂಗಳೂರಲ್ಲಿ ಟಿವಿಯಲ್ಲಿ ಅವ್ರನ್ನ ಬೆಳೆಸ್ತಾರ, ರಾಜಕಾರಣಿಗಳನ್ನು ಬೆಳೆಸ್ತಾರ, ಕಲಾವಿದರನ್ನ ಬೆಳೆಸ್ತಾರ, ಎಲ್ಲ ಕ್ಷೇತ್ರದಲ್ಲಿ ಬೆಳೆಸ್ತಾರ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಯಾಕೋ ಸ್ವಲ್ಪ ಬಹಳ ಎಲ್ಲರಿಗೂ ಒಂಥರ ಇದನ್ನು ಅದು ಒಂದು ತರ ಅವ್ರಿಗೆ ಏನು ಗೊತ್ತಿಲ್ಲ, ನಮ್ಮನ್ನ ಬೇರೆ ರೀತಿಯಿಂದ ನೋಡ್ತಾರೆ. ಅದಕ್ಕೆ ಬಹಳ ಹಿಂದಿನಿಂದ ಈಗ ನಡೆದಿದೆ. ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೂ ಸಣ್ಣ ಹೇಳ್ತಾ ಇದೆ. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಇದೇ ರೀತಿ ಅನ್ಯಾಯ ಆಗ್ತಾ ಹೋದ್ರೆ ನಾವು ಅದನ್ನ ಧ್ವನಿ ಎತ್ತುವುದ್ರಾಗೆ ಅನಿವಾರ್ಯ ಐತಿ. ಯಾಕಂತಂದ್ರ ಈ ತರ ನೋಡ್ರಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಆಲೋಚನೆ ಮಾಡ್ರಿ, ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಿಂದಿದೀವಿ. ಅಲ್ಲಿ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಮೈಸೂರು ಆ ಕಡೆ ತುಮಕೂರು. ಲೈಟ್ ಕ್ಯಾಮ್ರಾ ಸಿದ್ದನ ಕುದುರೆ ಹತ್ತಿ ಹೊಂಟರ ದಾರಿ ದಕ್ಕಿತ್ತಂತ ನಮ್ಮ ಅಪ್ಪ ಹೇಳ್ತಾನ. ಮಹಾರಾಜ್ ತರಿಸಿ ಸಿದ್ದನ ಕುದುರೆ ಸಾಂಗ್ ಬಲ. ಈ ಮಣ್ಣು ನಮ್ಮ ಅಪ್ಪಂದು, ಈ ಮಣ್ಣಲ್ಲಿ ಸಿಗೋ ಮುತ್ತು ರತ್ನನು ನಮ್ಮ ಅಪ್ಪಂದೆ, ಇಲ್ಲಿ ಸಿಗೋ ಭಂಡಾರ ನಮ್ಮ ಮನೆ ದೇವ್ರದು. ಇದನ್ನೆಲ್ಲ ವಾಪಸ್ ಪಡಿತೀನಿ, ಇಲ್ಲ ಇಲ್ಲೇ ಮಣ್ಣು ಹಾಕ್ತೀನಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.